ಅದು ಶ್ರೀ, ನಾನು ಹಾಗೇನೂ ಅಂದುಕೊಳ್ಳಿಲ್ಲ. ನನಗೆ ಗೊತ್ತು ಕಣೆ, ನೀನು ಇನ್ನೂ ಅದನ್ನೇ ಯೋಚಿಸಿ ಟೆನ್ಷನ್ ಮಾಡ್ಕೋಬೇಡ. ಅದೆಲ್ಲ ಅದ್ರ ಪಾಡಿಗೆ ಅದು ಹೋಗಲಿ. ಭಗವಂತ ಏನು ಬರ್ದಿದ್ದಾನೋ ಅದರಂತೆಯೇ ಆಗುತ್ತೆ. ಹಾಗಾಗಿ ಭೂಮಿ, ನೀನು ಅದನ್ನು ಯೋಚಿಸಿ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಗ್ನಿಗೆ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಕಾಲ್ ಮಾಡಿ ಮಾತನಾಡಿದ್ದೆ. ಅವನಿಗೆ ನಾನು ವಿಚಾರಿಸಿದೆ ಅಂತ ಹೇಳು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಶ್ರೀ ಹಾಗೆ ಹೇಳಿ ಕಾಲ್ ಕಟ್ ಮಾಡಿದಾಗ ಭೂಮಿ ಏನನ್ನೋ ಯೋಚಿಸುತ್ತಾ ಕುಳಿತಿದ್ದಳು. ಹಾಂ, ಕಾಲ್ ಕಟ್ ಆಯ್ತಾ? ಅಗ್ನಿ ಅವಳ ಮಡಿಲಿನಲ್ಲಿ ತಲೆ ಇಟ್ಟು ಮಲಗುತ್ತಾ ಕೇಳಿದ ತಕ್ಷಣ ಅವಳು ಬೆಚ್ಚಿ ಬಿದ್ದಳು. ಹೇಳಿ, ಯಾರಾದರೂ ನೋಡ್ತಾರೆ ಹೇಳಿ. ಅವಳು ಗಾಬರಿಯಿಂದ ಸುತ್ತಲೂ ನೋಡುತ್ತಾ ಹೇಳಿದಾಗ ಅಗ್ನಿ ಮುಗುಳ್ನಕ್ಕ. ಬಾ, ನಾವಂತೂ ಹೊರಗೆ ನಡೆದಾಡ್ಕೊಂಡು ಬರೋಣ. ಹಾಗೆ ಹೇಳಿ ಅಗ್ನಿ ಅವಳ ಮಡಿಲಿನಿಂದ ಎದ್ದು ಅವಳ ಹೆಗಲ ಮೇಲೆ ಕೈ ಹಾಕಿ ಹೊರಗೆ ನಡೆದ. ಗಾರ್ಡನ್ನಲ್ಲಿ ಉರಿಯುತ್ತಿದ್ದ ಲೈಟ್ನ ಕೆಳಗೆ ಬಹಳಷ್ಟು ದೀಪದ ಹುಳುಗಳು ಹಾರಾಡುತ್ತಿದ್ದವು. ಅವಳು ಒಂದು ಕ್ಷಣ ಆ ಕಡೆ ನೋಡುತ್ತಾ ನಿಂತಳು. ಭೂಮಿ, ಹಾಂ, ಆ ದೀಪದ ಹುಳುಗಳನ್ನು ಗಮನಿಸಿದ್ಯಾ ನೀನು? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತಮ್ಮ ಆಯಸ್ಸು ಮುಗಿಯತ್ತೆ ಅಂತ ಅವುಗಳಿಗೂ ಗೊತ್ತಿರುತ್ತೆ. ಹಾಂ. ಅವನ ದಿಢೀರ್ ಪ್ರಶ್ನೆ ಕೇಳಿ ಅವಳು ತಲೆ ಎತ್ತಿ ಕಣ್ಣು ಮಿಟುಕಿಸದೆ ಅವನನ್ನೇ ನೋಡಿದಳು. ಆದರೆ ಅವು ಎಷ್ಟು ಖುಷಿಯಾಗಿವೆ ಅಂತ ನೋಡು. ಈಗ ಶುರುವಾಗಿ ಈಗಲೇ ಅಂತ್ಯವಾಗುತ್ತೆ. ಆದರೆ ಆ ನಡುವಿನ ಸ್ವಲ್ಪ ಸಮಯದಲ್ಲಿ ಅವು ಏನೆಲ್ಲ ಮಾಡುತ್ತಿವೆ. ಆದರೆ ನಾವು ಮನುಷ್ಯರು ಯಾರೋ ಹೇಳುವ ರಾಹು ಕೇತು ಶನಿ ಅಂತ ನೋಡಿಕೊಂಡು ಹೆದರಿಕೊಂಡೇ ಜೀವನದ ಸುಂದರ ಕ್ಷಣಗಳನ್ನು ಸುಮ್ಮನೆ ಹಾಳು ಮಾಡ್ಕೊಳ್ತೇವೆ. ನೀವು ಹೇಳ್ತಿರೋದನ್ನು ಸ್ಪಷ್ಟವಾಗಿ ನಾನೇ ಹೇಳಲಾ? ಅವಳು ಸೊಂಟದ ಮೇಲೆ 2 ಕೈಗಳನ್ನಿಟ್ಟು ಅವನನ್ನು ನೋಡಿ ಕೇಳಿದಾಗ ಅಗ್ನಿ ಸಣ್ಣ ನಗುವಿನೊಂದಿಗೆ ಅವಳನ್ನು ನೋಡಿ ಕಣ್ಣು ಮಿಟುಕಿಸಿದ. ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಅವಳು ಗಾರ್ಡನ್ನಲ್ಲಿದ್ದ ಸಿಮೆಂಟ್ ಬೆಂಚ್ ಮೇಲೆ ಅವನನ್ನು ಕೂರಿಸಿ ಅಗ್ನಿ ಎದುರು ಮಕ್ಕಳ ಹಾಕಿ ಕುಳಿತಳು. ನೀವು ಹೇಳಿ ಬರುತ್ತಿರುವುದು ನಿಮ್ಮ ಜಾತಕದ ದೋಷದಿಂದಾಗಿ ನಾನು ಮತ್ತು ನೀವು ಹೆದರಿನೇ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ತಾನೆ? ಹಾಂ, ಆದರೆ ಕೇಳಿ, ಅಂಥದ್ದೊಂದು ವಿಚಾರವನ್ನು ನೆನೆಸಿಕೊಂಡು ನನಗೆ ಒಂಚೂರು ಭಯ ಇಲ್ಲ. ಆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಹೆದರಿ ಬದುಕುತ್ತಿದ್ದ ಭೂಮಿ ಈಗ ನಿಜಕ್ಕೂ ಬೇರೊಂದು ಲೋಕದಲ್ಲಿದ್ದಾಳೆ. ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದಾಗಿನಿಂದ ಆ ಕ್ಷಣದವರೆಗೂ ನಾನು ಸಾವಿನ ಬಗ್ಗೆ ಯೋಚನೆನೂ ಮಾಡಿಲ್ಲ, ಹೆದರ್ಕೊಂಡೂ ಇಲ್ಲ. ನಾನು ಈಗಲೂ ಒಂದೇ ಹೇಳೋದು, ಹುಟ್ಟಿದ್ರೆ ಒಮ್ಮೆ ಸಾಯಲೇಬೇಕು. ಅದು ಯಾವಾಗ ಬಂದರೂ ನಾನು ಅದನ್ನು ಸ್ವೀಕರಿಸೋದಕ್ಕೆ ರೆಡಿ ಇದ್ದೀನಿ. ಅಗ್ನಿ ನನ್ನ ಬಗ್ಗೆ ಯೋಚಿಸಿ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ಜೀವನ ಸಂತೋಷದಿಂದಲೇ ಮುಂದೆ ಸಾಗಬೇಕು. ನಾನು ಸಾಯ್ತೀನಿ ಅಂತ ನೀವು ಹೆದರೋದನ್ನು ನೋಡಿದಾಗಲೇ ನನ್ನ ನೆಮ್ಮದಿ ಹಾಳಾಗ್ತಾ ಇರೋದು. ಇವತ್ತೇ ನೋಡಿ, ನನಗೆ ಶಾಕ್ ಹೊಡೆದದನ್ನು ಕಂಡು ನೀವು ಹೆದರಿದ್ದು ಜಾತಕದ ದೋಷವನ್ನು ನೆನೆಸ್ಕೊಂಡೇ ಅಲ್ವಾ? ಹಾಂ? ಅವಳ ಪ್ರಶ್ನೆ ಕೇಳಿ ಅಗ್ನಿ ಮೆಲ್ಲನೆ ನಕ್ಕ. ಸ್ವಲ್ಪ ಹೊತ್ತಿನ ಮುಂಚೆ ಆ ದೀಪದ ಹುಳುಗಳ ಬಗ್ಗೆ ಹೇಳಿದ್ರಲ್ಲ, ಅದನ್ನೇ ನಿಮ್ಮ ಸ್ವಂತ ವಿಷಯದಲ್ಲಿ ಯೋಚಿಸಿದ್ರೆ ಸಾಕು. ಈಗ ನಾನು ನಿಜಕ್ಕೂ ಹ್ಯಾಪಿ ಆಗಿದ್ದೇನೆ ಅಗ್ನಿ. ಆಮೇಲೆ ನನಗೆ ಶಾಕ್ ಹೊಡೆದದ್ದು ಐರನ್ ಬಾಕ್ಸ್ ಕಂಪ್ಲೇಂಟ್ ಇದ್ದಿದ್ರಿಂದ ಒಂದು ವೇಳೆ ನನ್ನ ಬದಲು ನೀವೇ ಐರನ್ ಮಾಡಲು ಬಂದಿದ್ರೆ ಕೂಡ ಆ ಶಾಕ್ ನಿಮಗೆ ಹೊಡೆದಿರೋದು. ಹಾಗಾಗಿ ನನ್ನನ್ನು ನೆನೆಸ್ಕೊಂಡು ಹೀಗೆ ಹೆದರಿ ಬದುಕಬೇಡಿ. ಅದು ನನಗೆ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಒಂದು ವೇಳೆ ನೀವು ಹೇಳಿದ ಹಾಗೆ ನಮಗೆ 5 ಮಕ್ಕಳಾಗಿ ಅವರ ಮದುವೆಯಾಗಿ ಮೊಮ್ಮಕ್ಕಳನ್ನು ನೋಡಿದ ಮೇಲೇ ನಾನು ಸಾಯುವುದಾಗಿದ್ದರೆ ಹಾಂ, ಆಗ ನಾವು ಹೀಗೆ ಹೆದರಿ ಬದುಕಿದ್ರಿಂದ ಏನಾದರೂ ಉಪಯೋಗ ಇದೆನಾ? ಹಾಗಾಗಿ ನಾವು ಇನ್ನು ಮುಂದೆ ಪೂರ್ತಿಯಾಗಿ ಪ್ರೀತಿಸುತ್ತಲೇ ಬದುಕೋಣ. ನನ್ನನ್ನು ವಿಪರೀತವಾಗಿ ಪ್ರೀತಿಸಿದರೆ ಸಾಕು ನನ್ನ ಅಗ್ನಿ. ನನಗೀಗ ಬಹಳ ಆಸೆ ಇದೆ ಈ ಎದೆ ಮೇಲೆ ಒರಗಿಕೊಳ್ಳಲು, ಈ ಕೈಗಳನ್ನು ಬೇಕಿಯಾಗಿ ಹಿಡಿದುಕೊಂಡು ನಡೆಯೋದಕ್ಕೆ. ಅವನು 2 ಕೆನ್ನೆಗಳ ಮೇಲೆ ಕೈ ಇಟ್ಟು ಕಣ್ಣರಳಿಸಿ ಹೇಳುತ್ತಿರುವುದನ್ನು ಅಗ್ನಿ ವಿಪರೀತ ಆಶ್ಚರ್ಯದಿಂದ ನೋಡಿದ. ಅಷ್ಟೊಂದು ಇಷ್ಟನ ನಾನು? ಅವನು ಕೇಳಿದ್ದನ್ನು ಕೇಳಿ ಭೂಮಿ ನಗುತ್ತಲೇ ಅಪಾರವಾದ ಪ್ರೀತಿಯಿಂದ ಅವನ ಹಣೆಯ ಮೇಲೆ ಮೊದಲ ಬಾರಿಗೆ ಮುತ್ತಿಟ್ಟಳು. ಬಹಳ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಇಷ್ಟ. ಅಗ್ನಿ ಅವಳನ್ನು ಎಳೆದು ತನ್ನ ಎದೆಗೆ ಅಪ್ಪಿಕೊಂಡ. ತಕ್ಷಣ ಅವಳು ತುಂಟತನದಿಂದ ಆ ಎದೆಯ ಮೇಲೆ ಮೆಲ್ಲನೆ ಕಚ್ಚಿದಳು. ಯಾರಾದರೂ ನೋಡ್ತಾರೆ ಅಗ್ನಿ? ಭೂಮಿ ಮೆಲ್ಲನೆ ಹೇಳಿ ನಗುವಾಗ ಅಗ್ನಿ ಬಹಳ
ಸೊಂಟಕ್ಕೆ ಅಗ್ನಿ ಅವಳ ಸೀರೆ ಅಡಿಯಿಂದ ಸೊಂಟಕ್ಕೆ ಕಟ್ಟಿದ್ದ ಡಾಬನ್ನು ಬೆರಳಿನಿಂದ ಎಳೆದ. ನನಗೀಗ ಒಂದು ಮುತ್ತು ಬೇಕು. ಅಗ್ನಿ ಹೇಳಿದ್ದನ್ನು ಕೇಳಿ ಭೂಮಿ ಅವನನ್ನು ಗಾಬರಿಯಿಂದ ನೋಡಿದಳು. ಅಥವಾ ಬೇಡ, ಕೋಣೆಗೆ ಹೋದ್ಮೇಲೆ ಆಯಿತು ಬಿಡು. ಅವನ ಹಿಡಿತ ಸಡಿಲಿಸಿದ ತಕ್ಷಣ ಭೂಮಿ ಅವನ ಕೆನ್ನೆಯನ್ನು ಚಿವುಟಿ ಎಳೆದಳು. ನನ್ನ ಅಗ್ನಿ ನನ್ನವನು ಮಾತ್ರ. ಹುಡುಗಿಗೆ ಪ್ರೀತಿ ಹೆಚ್ಚಾಗಿದೆ. ಅಗ್ನಿ ಹೇಳುತ್ತಿರುವಾಗಲೇ ಅವನ ಮೊಬೈಲ್ ರಿಂಗ್ ಆಗಲಾರಂಭಿಸಿತು. ಅವನು ಕರೆ ಸ್ವೀಕರಿಸಿ ಯಾರೊಂದಿಗೂ ಮಾತನಾಡುವುದನ್ನು ಕಂಡು ಭೂಮಿ ಅವನ ಎದೆಗೆ ಒರಗಿಸಿಕೊಂಡು ಮತ್ತೆ ಅವನ ಕುತ್ತಿಗೆಯಲ್ಲಿದ್ದ ಚೈನ್ ಹಿಡಿದು ಆಡಲಾರಂಭಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಇಬ್ಬನಿ ಬೀಳುತ್ತಿರುವುದನ್ನು ಕಂಡು ಅಗ್ನಿ ಅವಳನ್ನು ಎಚ್ಚರಿಸಿದ. ಇನ್ನು ಇಲ್ಲೇ ಕುಳಿತರೆ ನನಗೆ ಜ್ವರ ಬರುತ್ತೆ, ಬಾ ಒಳಗಡೆ ಹೋಗೋಣ. ಅವಳಿಗೆ ಅಲ್ಲಿಂದ ಏಳಲು ಇಷ್ಟವಿರಲಿಲ್ಲ. ಆದರೆ ಅವನ ಮಾತಿಗೆ ಕಟ್ಟು ಬಿದ್ದು ಎದ್ದು ಇಬ್ಬರೂ ಹಿಂತಿರುಗಿ ನಡೆಯುವಾಗಲೇ ಅವರನ್ನು ನೋಡುತ್ತಾ ಎರಡೂ ಕೈಗಳನ್ನು ಕಟ್ಟಿಕೊಂಡು ನಿಂತಿದ್ದ ಅಭಿರಾಮಿಯನ್ನು ಅವರು ಕಂಡರು. ನೀನೇನು ಇಲ್ಲಿ? ಅಗ್ನಿ ಸ್ವಲ್ಪ ತಿರಸ್ಕಾರದಿಂದಲೇ ಅವಳನ್ನು ನೋಡಿ ಕೇಳಿದ. ಓ, ಇಲ್ಲಿ ಅಗ್ನಿಯ ಜಾತಕದ ದೋಷ ಕೆಲಸ ಮಾಡಲು ಶುರು ಮಾಡಿದೆ ಅಂತ ಯಾರೋ ಹೇಳಿದ್ದು ಕೇಳಿಸ್ತು. ಹಾಗಾಗಿ ಒಮ್ಮೆ ನೋಡಿ ಹೋಗೋಣ ಅಂತ ಅಂದ್ಕೊಂಡೆ. ಇಷ್ಟೇನ ಆಗಿರೋದು ನಿನಗೆ? ನಾನು ಸತ್ತೇ ಹೋಗಿದ್ದೀಯಾ ಅಂತ ಅಂದ್ಕೊಂಡಿದ್ದೆ. ನಿನ್ನ ಈ ಕೊಳಕು ನಾಲ್ಗೆಯನ್ನು ನಾನು ಕಿತ್ತು ಬಿಡ್ತೀನಿ ಇವಾಗಲೇ. ಅಗ್ನಿ ಒಂದು ಕೈಯಿಂದ ಭೂಮಿಯನ್ನು ಅಪ್ಪಿಕೊಂಡು ಮತ್ತೊಂದು ಕೈಯಿಂದ ಅಭಿಯ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅಗ್ನಿ, ಬೇಡ, ಬಿಟ್ಬಿಡಿ. ಭೂಮಿ ಅವನ ಕೈಯನ್ನು ಬಿಡಿಸಿದಳು. ಅಷ್ಟರಲ್ಲೇ ನನ್ನ ಮೇಲೆ ರೇಗಬೇಕಿಲ್ಲ ಅಗ್ನಿ. ಯಾವ ಗತಿಯೂ ಇಲ್ಲದ ಇವಳಂತವಳನ್ನು ದಿಢೀರನೆ ಒಂದಿನ ನೀನು ನಿನ್ನ ಜೀವನದಲ್ಲಿ ತಂದಿದೀಯಾ ಅಂದರೆ ಅದು ನನ್ನ ಮೇಲಿನ ಪ್ರೀತಿಯಿಂದ ಅಂತ ಬೇರೆ ಯಾರು ನನಗೆ ಹೇಳ್ಕೊಡ್ಬೇಕಿಲ್ಲ. ನನಗೆ ಗೊತ್ತು ನಿನ್ನ ಮನಸ್ಸಿನ ತುಂಬೆಲ್ಲ ನನ್ನ ಮೇಲಿನ ಪ್ರೀತಿ ಮಾತ್ರನೇ ಇದೆ ಅಂತ. ಅಂದು ನಾನು ಮದುವೆಗೆ ಒಪ್ಪದೆ ಹಿಂದೆ ಸರಿದಾಗ ನೀನು ನನ್ನನ್ನು ತಿರಸ್ಕಾರದಿಂದ ನೋಡಿದ್ದೆ ತಾನೆ? ಈಗ ಹೇಗಿದೆ? ನಿನ್ನ ಜಾತಕದ ದೋಷ ಕೆಲಸ ಮಾಡೋದಕ್ಕೆ ಶುರುವಾಯಿತು ಅಲ್ವಾ? ಅಗ್ನಿ ನನ್ನವನು ಮಾತ್ರ. ಯಾವಳಿಗೂ ನಾನು ಬಿಟ್ಕೊಡೋದಿಲ್ಲ. ನಿನ್ನ ಆಯಸ್ಸು ಮುಗಿಯುತ್ತಾ ಬಂತೆ. ಭೂಮಿ ಯಾವುದಕ್ಕೂ ಉತ್ತರಿಸದೆ ಅವಳನ್ನು ನೋಡುತ್ತಾ ನಿಂತಿದ್ದಳು. ನೀನು ಇಲ್ಲೇ ನಿಲ್ಲು, ನಾನೀಗ ಬರ್ತೀನಿ. ಅಗ್ನಿ ಹಾಗೆ ಹೇಳಿ ಅಭಿರಾಮಿಯ ಬಳಿ ಹೋಗಿ ಅವಳ ಹೆಗಲ ಮೇಲೆ ಕೈ ಹಾಕಿ ಸ್ವಲ್ಪ ಮುಂದೆ ನಡೆದ. ಅಭಿರಾಮಿಯ ನಡವಳಿಕೆ ಭೂಮಿಗೆ ಒಂದು ಚೂರು ಇಷ್ಟವಾಗಿರಲಿಲ್ಲ. ನೀನು ಈಗ ನನ್ನ ಹೆಂಡತಿಯನ್ನು ದೂರ ಮಾಡಲು ಸ್ವಲ್ಪ ಕಷ್ಟಪಡುತ್ತಿದ್ದೀಯಲ್ಲ? ಆದರೆ ಅವಳು ನೀನು ಹೇಳಿದ ಹಾಗೆ ಬಡಪಾಯಿನೇ. ಆದರೂ ನನ್ನ ಭೂಮಿಗೆ ಬುದ್ಧಿ ಇದೆ. ಸಾವಿಗೆ ಹೆದರಿ ತಾಳಿ ಕಟ್ಟಿದವನನ್ನು ದೂರ ತಳ್ಳಿ ಹೋಗುವವಳೆಲ್ಲ ಅವಳು. ಆಮೇಲೆ ನಿನಗೆ ನಾನು ಹೇಳಬೇಕಾದದ್ದು ಈಗ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿಸ್ಕೊ. ಒಮ್ಮೆ ಎಲ್ಲವೂ ಬೇಡ ಎಂದು ಹೋದವಳು ನೀನು. ಈಗ ಮುಗಿದು ಹೋದದನ್ನು ಮತ್ತೆ ಅಗೆದು ತೆಗೆಯುವುದು ನಿನ್ನ ಉದ್ದೇಶವಾಗಿದ್ದರೆ ನಾನೇನು ಅಂತ ನಿನಗೆ ಗೊತ್ತಲ್ಲ. ಕೊಂದೇ ಬಿಡ್ತೀನಿ ನಿನ್ನನ್ನು. ಊರಿನಲ್ಲಿ ಬೇರೆ ಗಂಡಸರು ಯಾರೂ ನಿನಗೆ ಸಿಗಲಿಲ್ಲ ಅಂತನ ನಾಚಿಕೆ ಇಲ್ಲದೆ ನನ್ನ ಹಿಂದೆ ಬೀಳ್ತಾ ಇದೆಯಾ? ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದ್ಬಿಟ್ಟೆ ನೀನು. ಅಗ್ನಿ, ಬಾಯ್ ಮುಚ್ಚೆ. ಬಹಳ ಹಾರಾಡಬೇಡ ನೀನು. ಇವಳ್ದು ಪ್ರೀತಿ ಅಂತೆ. ಅಂಥದ್ದೊಂದು ನಿನ್ನ ಮನಸ್ಸಿನಲ್ಲಿದ್ದಿದ್ರೆ ನೀನು ಈ ರೀತಿ ಮಾಡಬಾರ್ದಾಗಿತ್ತು. ನನಗೆ ಗೊತ್ತು ನಿನಗೆ ಭಾರದ್ವಾಜ್ ಮನೆತನದ ಒಳಗೆ ಸೇರಿಕೊಳ್ಬೇಕು ಅಂತ. ಅಗ್ನಿದೇವ್ನ ಹೆಂಡತಿ ಎನ್ನುವ ಲೇಬಲ್ನಲ್ಲಿ ನಿನ್ನ ಸ್ನೇಹಿತೆಯರ ಮುಂದೆ ಮೆರೆದಾಡಬೇಕು ಅಂತ. ಇದಕ್ಕಾಗಿ ತಾನೇ ನೀನು ನನ್ನನ್ನು ಪ್ರೀತಿಸ್ತೀನಿ ಅಂತ ತಿರುಗಾಡಿದ್ದು ಅಲ್ವಾ? ಅಭಿರಾಮಿಯ ಮುಖ ಬೆಳ್ಳಗಾಯಿತು. ಇನ್ನೊಂದು ವಿಚಾರ ಕೂಡ ಇದೆ, ಅದನ್ನು ಹೇಳಲು ಇನ್ನೂ ಸಮಯ ಬಂದಿಲ್ಲ. ಆದಷ್ಟು ಬೇಗ ಎಲ್ಲವನ್ನ ನಾನು ಬಯಲು ಮಾಡ್ತೀನಿ. ಇನ್ನು ಹೊರಡು. ಅವನು ತಿರಸ್ಕಾರದಿಂದ ಅಭಿರಾಮಿಯನ್ನು ನೋಡಿ ಮುಂದೆ ಹೋದಾಗ ಅವಳು ಅಲ್ಲೇ ಕಲ್ಲಾಗಿ ನಿಂತಿದ್ದಳು. ಅಗ್ನಿ ಹಿಂತಿರುಗುವಷ್ಟರಲ್ಲಿ ಭೂಮಿ ಮನೆಯೊಳಗೆ ಹೋಗಿದ್ದಳು. ಏನಾಯಿತು? ನನ್ನ ಹೆಂಡತಿಯ ಮುಖ ಯಾಕೋ ಬಾಡಿ ಹೋಗಿದೆ ಅಲ್ಲ? ಅಭಿರಾಮಿಯ ಹೆಗಲ ಮೇಲೆ ಕೈ ಹಾಕಿ ಹೋದದ್ದೇ ಭೂಮಿಯ ಮುಖ ಊದಿಕೊಳ್ಳಲು ಕಾರಣ ಎಂದು ತಿಳಿದಿದ್ದರೂ ಅಗ್ನಿ ನಗುತ್ತಲೇ ಕೇಳ್ದ. ಅಗ್ನಿ ಕೇಳಿದರೂ ಭೂಮಿ ಏನೂ ಮಾತನಾಡಲಿಲ್ಲ. ಯಾಕೆ ಎಷ್ಟೊಂದು ಕೋಪ? ವಿಷಯ ಏನು ಅಂತ ಹೇಳು. ಅಗ್ನಿ ಅವಳ ಮುಂದೆ ನಿಂತು ಗದ್ದಕ್ಕೆ ಕೈ ಇಟ್ಟು ಕೇಳಿದಾಗ ಅವಳ ಮುಖ ಮತ್ತಷ್ಟು ಊದಿಕೊಂಡಿತು. ನಾನು ಅವಳ ಹೆಗಲ ಮೇಲೆ ಕೈ ಹಾಕಿದ್ದು ತಪ್ಪಾಯ್ತಾ? ಹೌದು. ನೀವು ನನ್ನವರಲ್ವಾ? ನನ್ನವರು ಮಾತ್ರ. ಕಣ್ಣೀರು ತುಂಬಿಕೊಂಡು ಕೇಳುತ್ತಿರುವುದನ್ನು ಅಗ್ನಿ ವಾತ್ಸಲ್ಯದಿಂದ ನೋಡಿದ. ಮತ್ತೇನು, ಸುಮ್ಮನೆ ಅದನ್ನೇ ನೆನೆಸಿಕೊಂಡು ಈ ಸಣ್ಣ ತಲೆಯಲ್ಲಿ ಹುಳ ಬಿಟ್ಕೊಳ್ಬೇಡ ನೀನು. ಬಾ, ನಾವೇನಾದರೂ ಊಟ ಮಾಡೋಣ.
ನನಗೆ ತುಂಬ ಹಸುವಾಗ್ತಿದೆ. ಅಗ್ನಿ ಅವಳ ಗದ್ದವನ್ನು ಮೆಲ್ಲನೆ ಚಿವುಟಿ ಮುದ್ದಾಡಿಸುತ್ತಾ ಡೈನಿಂಗ್ ಹಾಲ್ನತ್ತ ನಡೆದ. ಅಗ್ನಿ, ನಾಳೆಯಿಂದ ಭೂಮಿಯನ್ನು ಕಾಲೇಜಿಗೆ ಬಿಡೋದಕ್ಕೆ ಹೋಗಬೇಡ ಆಯಿತಾ? ಗಾಯ ಸ್ವಲ್ಪ ವಾಸಿ ಆದಮೇಲೆ ಕಳುಹಿಸಿದ್ರೆ ಸಾಕು. ಇನ್ನು ತಲೆ ಅಲುಗಾಡಿಸಿದ್ರೆ ಮತ್ತೆ ನೋವು ಶುರುವಾಗ್ಬೋದು. ಊಟ ಮಾಡೋದಕ್ಕೆ ಕುಳಿತ ತಕ್ಷಣ ಸುಮಿತ್ರಾ ಹಾಗೆ ಹೇಳಿದಾಗ ಭೂಮಿ ದಯನೀಯವಾಗಿ ಅಗ್ನಿಯನ್ನು ನೋಡಿದಳು. ನನ್ನನ್ನು ನೋಡಿದರೆ ಏನು ಪ್ರಯೋಜನ? ಗಾಯ ವಾಸಿ ಆಗಲಿ. ನಿನ್ನ ಫ್ರೆಂಡ್ ನಂಬರ್ ಇದ್ದರೆ ಕೊಡು, ನಾವು ಅವಳಿಂದ ನೋಟ್ಸ್ ತರಿಸ್ಕೊಳ್ಳೋಣ. ಅಗ್ನಿ ಕೂಡ ತಾಯಿಯ ಮಾತಿಗೆ ದನಿಗೂಡಿಸೋದನ್ನು ಕಂಡು ಭೂಮಿಗೆ ಬೇಸರವಾಯಿತು. ಹೀಗೆ ಬೇಸರ ಮಾಡ್ಕೊಳ್ಬೇಡ ಮಗಳೇ, ನಿನ್ನ ಓದು ನಿಲ್ಲಿಸಲು ಅಲ್ಲ, ಆ ಗಾಯ ವಾಸಿ ಆಗಲಿ ಅಂತ ಅಷ್ಟೆ. ಬೇಸರದಿಂದ ಕುಳಿತಿದ್ದ ಭೂಮಿಯ ತಲೆಯನ್ನು ಸವರಿಕೊಂಡು ಆದಿ ಹೇಳ್ದ. ಅದನ್ನು ಕೇಳಿದ ತಕ್ಷಣ ಅವಳು ಮುಗುಳ್ನಕ್ಕಳು. ಮಾಳು ಭಾಸ್ಕರ್ನ ನಂಬರ್ಗಾಗಿ ನಿರಂತರವಾಗಿ ಕಾಲ್ ಮಾಡುತ್ತಲೇ ಇದ್ದಳು. ಸ್ವಲ್ಪ ಹೊತ್ತಿನ ನಂತರ ಬೇಸರದಿಂದಲೇ ಭಾಸ್ಕರ್ ಕಾಲ್ ರಿಸೀವ್ ಮಾಡ್ದ. ಹೆಲೋ ಭಾಸ್ಕರ್. ಥು, ಏನೇ ನಿನ್ಗೋಳು? ಭಾಸ್ಕರ್ ಸಿಟ್ಟಿನಿಂದ ಕಿರುಚಿದ. ತಕ್ಷಣ ಮಾಳು ಹಾಸಿಗೆಯಿಂದ ಹಾರಿ ಎದ್ದಳು. ಅಲ್ಲ, ನಾನು ನಿಮ್ಮ ಹೆಂಡತಿ ಏನಲ್ಲ, ಹೀಗೆ ಬಾಯಿಗೆ ಬಂದಂತೆ ಬಯೋದಿಕ್ಕೆ. ಸಹಿಸ್ಕೊಳ್ಳೋದಕ್ಕೂ ಒಂದು ಮಿತಿ ಇದೆ. ನನ್ನ ತಾಳ್ಮೆ ಪರೀಕ್ಷಿಸಬೇಡಿ. ಮತ್ತೆ ಯಾಕೆ ಕಾಲ್ ಮಾಡಿದ್ದೆ? ಭಾಸ್ಕರ್ ಕೋಪದಿಂದ ಕೇಳಿದ್ದನ್ನು ಕೇಳಿ ಮಾಳುವಿಗೆ ಸಿಟ್ಟು ನೆತ್ತಿಗೇರಿತು. ಓ ಏನಯ್ಯ, ನಾನೇ ನಿನ್ನ ಜೊತೆ ಪ್ರೇಮ ಸಲ್ಲಾಪ ಮಾಡೋದಕ್ಕೆ ಕಾಲ್ ಮಾಡಿದ್ದಲ್ಲ. ನನಗೊಂದು ವಿಚಾರ ಹೇಳೋದಿದೆ, ಅಲ್ಲ ತಿಳಿಸೋದಿದೆ ನಿನಗೆ. ಯಾವ ದರಿದ್ರ ವಿಚಾರ ನಿನಗೆ ಹೇಳೋದಿದೆ ಈಗ? ಅಯ್ಯೋ, ಈ ಸೇವಕಿ ಹೇಳ್ತಾಳೆ ಕೇಳಿ ಸ್ವಾಮಿ. ಸ್ವಂತ ತಂಗಿಯ ಮದುವೆಯಾದ ವಿಚಾರ ನಿಮಗೆ ಗೊತ್ತಿತ್ತಾ? ಹಾಂ, ಊರವರು ಕೂಡ ನಿಮಗೆ ಹೇಳಿರ್ಲಿಕ್ಕಿಲ್ಲ. ನೀವೆಲ್ಲ ಎಂಥ ಅಣ್ಣಂದ್ರಯ್ಯ. ಛೆ, ಏನು ಹೇಳಿದೆ ನೀನು? ಭಾಸ್ಕರ್ಗೆ ನಂಬಲಾಗೋದಿಲ್ಲ. ಅವನು ಆಘಾತದಿಂದಲೇ ಕೇಳಿಬಿಟ್ಟ. ಯಾಕೆ, ಭಾಸ್ಕರ್ಗೆ ಕಿವಿ ಕೇಳಿಸ್ತಿಲ್ವಾ? ಹಾಂ, ನನಗೆ ನಿಮ್ಮ ಮೇಲೆ ಪರಮ ತಿರಸ್ಕಾರ ಬರ್ತಿದೆ. ಸ್ವಂತ ತಂಗಿಯನ್ನು ಕಣ್ಣು ಹಾಕಿ ಬರುವ ಕಾಮುಕರಿಂದ ಒಂದು ಕ್ಷಣನೂ ರಕ್ಷಿಸೋದಕ್ಕೆ ಸಾಧ್ಯವಾಗದ ನಿಮ್ಮಂಥವರು ಇದ್ರೇನು ಬಿಟ್ರೇನು? ಛೆ, ನಿಮಗೆ ಹೇಳಿ ಪ್ರಯೋಜನವೂ ಇಲ್ಲ. ಹೆತ್ತವಳು ತಪ್ಪು ಮಾಡಿದ್ಲು ಅಂತ ನಿಮ್ಮನ್ನು ಪ್ರೀತಿಸೋಂಥ ಭೂಮಿ ಮತ್ತು ನನ್ನನ್ನು ನೀವು ಅದೇ ದೃಷ್ಟಿಯಿಂದ ನೋಡೋದು. ಆದರೆ ಒಂದು ಮಾತು ಕೇಳಿ, ನಿಮ್ಮನ್ನು ಹೆತ್ತವಳ ಹಾಗೆ ಬಹಳಷ್ಟು ಹೆಣ್ಣುಗಳಿರ್ಬೋದು, ಆದರೆ ಅವಳ ಹಾಗೆ ಕೆಳಮಟ್ಟಕ್ಕೆ ಇಳಿಯದ ಹೆಣ್ಣುಗಳಿಗೂ ಈ ಪ್ರಪಂಚದಲ್ಲೂ ಇದ್ದಾರೆ. ಭಾಸ್ಕರ್, ನೀನು ತಪ್ಪು ಸರಿ ಹೇಳೋದನ್ನು ಬಿಟ್ಟು ಮೊದಲು ವಿಷ ಹೇಳಿ ತೊಲಗೆ. ಯಾರ ಜೊತೆ ಆಯಿತು ಅವಳ ಮದುವೆ? ಯಾರ ಜೊತೆ ಅವಳು ಹೋದದ್ದು? ಭಾಸ್ಕರ್ನ ಗಂಟಲು ಕಟ್ಟಿಕೊಂಡಿತ್ತು. ಎದೆಗಪ್ಪಿಕೊಂಡು ಬೆಳೆಸಿದ ಮಗು ಅವಳು. ಸ್ನೇಹಿತರ ಹೀಯಾಳಿಕೆಗಳನ್ನು ಕೇಳಿ ಕೇಳಿ ಕಿವಿ ತೂತಾದಾಗ ತನ್ನ ತಂಗಿ, ಸ್ವಂತ ತಂಗಿಯೂ ಆ ಹೆಂಗಸಿನಂತೆಯೇ ಆಗುತ್ತಾಳೆ ಎಂದು ಭಾವಿಸಿದ್ದ. ಹೋದದ್ದು ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಇನ್ನೊಂದು ಮಾತು ಕೇಳಬೇಕು ನೀವು. ನಿಮ್ಮ ಅಪ್ಪ ಎನ್ನುವ ದರಿದ್ರ ಅವಳನ್ನು ಆ ಪಾಪಿಗೆ ಮದುವೆ ಮಾಡಿಕೊಡಲು ಮುಂದಾಗಿದ್ದ. ಅಲ್ಲಿಂದ ಎಳೆದುಕೊಂಡು ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮನ್ನು ಅವಳು ಎಷ್ಟು ಬಾರಿ ಸಹಾಯಕ್ಕಾಗಿ ಕರೆದ್ಲು ಅಂತ ಗೊತ್ತಾ? ಕೊನೆಗೆ ಬೇರೆ ದಾರಿ ಇಲ್ಲದೆ ಪರಿಚಯವಿದ್ದ ಅಗ್ನಿ ಅಣ್ಣನಿಗೆ ಕಾಲ್ ಮಾಡಿ ಸಹಾಯ ಕೇಳಿದ್ದು ಅವರು ಬಂದು ಕಾಪಾಡಿದ್ರಿಂದಲೇ ಅವಳು ಇವತ್ತು ಬದುಕಿರೋದು. ಆಮೇಲೆ ಅವಳನ್ನು ಮದುವೆಯಾಗಿದ್ದು ಅಗ್ನಿ ಅಣ್ಣನೇ. ಹೆದರಬೇಡಿ, ಒಳ್ಳೆಯ ಮನೆಗೆ ಅವಳು ಸೊಸೆಯಾಗಿ ಹೋಗಿದ್ದಾಳೆ. ಅವಳನ್ನು ರಕ್ಷಿಸೋದಕ್ಕೆ ಅಗ್ನಿ ಅಣ್ಣನ ಹಾಗೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೇನೆ ಸಂಬಂಧ ನೋಡದೆ ನಿಮ್ಮ ಅಪ್ಪನಿಗೆ ಅವರು ಸರಿಯಾಗಿ ಬಾರಿಸಿದ್ದು. ಆಮೇಲೆ ಆ ದರಿದ್ರನಿಗೂ ಸರಿಯಾಗಿ ಪೂಜೆ ಸಿಕ್ಕಿದೆ. ಇನ್ನಾದರೂ ಅವಳಿಗೆ ಒಳ್ಳೆಯ ಅಣ್ಣನಾಗಿ ಬದಲಾಗಬಾರ್ದಾ ನೀವು? ಬದುಕಿರುವಾಗ ಸಿಗದ ಪ್ರೀತಿ ಸತ್ತ ಮೇಲೆ ಬಂದರೆ ಏನು ಪ್ರಯೋಜನ ಭಾಸ್ಕರ್? ಅವಳು ಹಾಗೆ ಹೇಳಿ ಕಾಲ್ ಕಟ್ ಮಾಡಿದಾಗ ಭಾಸ್ಕರ್ ಸಂಪೂರ್ಣವಾಗಿ ಒಡೆದು ಹೋಗಿದ್ದ. ಅವನ ಮನಸ್ಸಿನಲ್ಲಿ ಕುತ್ತಿಗೆಯಲ್ಲಿ ಕಪ್ಪು ದಾರಕ್ಕೆ ಮಣಿ ಕಟ್ಟಿಕೊಂಡು ಓಡಿ ಬರುವ ಸಣ್ಣ ಹುಡುಗಿಯ ಚಿತ್ರ ಮೂಡಿಬಂತು. ಅಣ್ಣ, ಆ ಪುಟ್ಟ ಹುಡುಗಿಯ ಕೂಗು ಕಿವಿಯಲ್ಲಿ ಮಾರ್ತನಿಸಿದಂತೆ ಅವನಿಗೆ ಭಾಸವಾಯಿತು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿಯತೊಡಗಿದವು. ಇಲ್ಲಿಯವರೆಗೆ ಒಮ್ಮೆಯೂ ಅವಳನ್ನು ಅಪ್ಪಿಕೊಂಡಿಲ್ಲ. ಆದರೂ ಅವಳೇ ಅವನ ಪ್ರಪಂಚವಾಗಿದ್ದಳು. ಮನೆಗೆ ಹೋದಾಗ ಅವಳ ಜೊತೆ ಜಗಳವಾಡ್ತಾ ಇದ್ದಿದ್ದು ಹೇಗೆ ಪ್ರೀತಿಸಬೇಕು ಎಂದು ತಿಳಿಯದ ಕಾರಣದಿಂದ ಮಾತ್ರ. ಸಣ್ಣವನಿದ್ದಾಗ ಸ್ನೇಹಿತರು ತಾಯಿಯ ಬಗ್ಗೆ ಹೇಳಿ ಹೀಯಾಳಿಸಿದಾಗ ಮನಸ್ಸು ವಿಪರೀತ ಸಂಕಷ್ಟಪಟ್ಟಿತ್ತು. ಒಮ್ಮೆ ಜೊತೆಯಲ್ಲಿದ್ದ ಸೋಜನ್ ಹೇಳಿದ್ದ, ನಾಳೆ ನಿನ್ನ ತಂಗಿಯೂ ಆ ಕೆಟ್ಟ ಹೆಂಗಸಿನಂತೆಯೇ ಆಗ್ತಾಳೆ ಅಂತ. ಅಲ್ಲಿಗೆ ಮುಗಿದು ಹೋಯಿತು ಭೂಮಿಯ ಮೇಲಿದ್ದ ವಾತ್ಸಲ್ಯ ಮತ್ತು ಒಲವು. ಆಮೇಲಿಂದ ಅವಳಿಗೆ ನೋವು ಕೊಡುವುದನ್ನೇ ಮಾಡಿಕೊಂಡು ಬಂದಿದ್ದ. ಅವನು ನೋವಿನಿಂದಲೇ ನೆನಪಿಸಿಕೊಂಡ ಆ ಕ್ಷಣ
ಕೆನ್ನೆಯನ್ನು ಸವರಿಕೊಂಡು ಕೆಳಗೆ ಜಾರುತ್ತಿದ್ದ ಕಣ್ಣೀರು ಯಾತಕ್ಕಾಗಿ ಎಂದು ಅವನಿಗೆ ತಿಳಿದಿರಲಿಲ್ಲ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.